ಇಂದು ವಿಧಾನಸಭೆಯಲ್ಲಿ ವಕ್ಫ್ ಆಸ್ತಿ ವಿಚಾರದ ಚರ್ಚೆ ಸದ್ದು ಗದ್ದಲವನ್ನೇ ಉಂಟು ಮಾಡಿತು. ನಾವು 1 ಇಂಚು ಭೂಮಿಯನ್ನು ಪಡೆದುಕೊಳ್ಳಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖುದ್ದು ಸ್ಪಷ್ಟೀಕರಣ ಕೊಟ್ಟರು. ನಾವು 1 ಇಂಚು ಭೂಮಿಯನ್ನು ಕೂಡ ಪಡೆದುಕೊಳ್ಳೋದಿಲ್ಲ, ರೈತರ ಭೂಮಿಯನ್ನು ನಾವು ಪಡೆದುಕೊಳ್ಳೋದೇ ಇಲ್ಲ ಅಂತ ಜಮೀರ್ ಅವರು ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು. ಒಂದು ವೇಳೆ ಕೊಟ್ಟಿದ್ರೂ ಕೂಡ, ಒಂದು ವೇಳೆ ನಾವು ತೆಗೆದುಕೊಂಡಿದ್ರೂ ಕೂಡ ಅದನ್ನು ವಾಪಸ್ ಪಡಿತೀವಿ. ನೋಟಿಸ್ ಏನಾದರೂ ಕೊಟ್ಟಿದ್ರೆ ಅದನ್ನು ಕೂಡ ವಾಪಸ್ ಪಡಿತೀವಿ. ಈಗಾಗಲೇ ವಾಪಸ್ ಪಡಿತೀವಿ ಅಂತ ಹೇಳಿದ್ದೀವಿ, ಇನ್ನೇನು ಬೇಕು ಅಂತ ಸಚಿವ ಜಮೀರ್ ಅಹಮದ್ ಮಾತನಾಡಿದರು. ಈ ವೇಳೆ ಗೆಜೆಟ್ ನೋಟಿಫಿಕೇಶನ್ ವಾಪಸ್ ಪಡೆಯಿರಿ ಅಂತ ಆರ್ ಅಶೋಕ್ ಅವರು ಕೂಡ ಮಧ್ಯಪ್ರವೇಶ ಮಾಡಿದರು. ಈ ವೇಳೆ ಮಧ್ಯಪ್ರವೇಶ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡಿದರು. ವಾಪಸ್ ಪಡೆಯೋದಕ್ಕೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದೀವಿ, ದೇವಸ್ಥಾನಗಳಿಗೆ ಭೂಮಿ ಬಿಟ್ಟುಕೊಡ್ತೀವಿ ಅಂತ ಸಿಎಂ ಅವರು ಕೂಡ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದೇವಸ್ಥಾನಗಳಿಗೆ ಭೂಮಿ ಬಿಟ್ಟುಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಬಿಜೆಪಿ ಶಾಸಕರು ಪದೇ ಪದೇ ಅಡ್ಡಿ ಹಿನ್ನೆಲೆ ಮಾಗಡಿ ಬಾಲಕೃಷ್ಣ ಬಿಜೆಪಿ ನಾಯಕರ ಮೇಲೆ ಗರಂ ಆದರು. ನೀವು ಯಾಕೆ ನೋಟಿಸ್ ಕೊಟ್ಟಿದ್ರಿ ಅಂತ ಬಾಲಕೃಷ್ಣ ಅವರು ಪ್ರಶ್ನೆ ಮಾಡಿದರು. ಆಯಿತು, ನಮ್ಮಲ್ಲೂ ಕೂಡ ನೋಟಿಸ್ ಹೋಗಿದೆ, ಆದರೆ ನೀವು ಕೊಟ್ಟಿದ್ರಲ್ವಾ, ನೀವ್ಯಾಕೆ ನೋಟಿಸ್ ಕೊಟ್ಟಿದ್ರಿ ಅಂತ ಬಾಲಕೃಷ್ಣ ಅವರು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದರೆ ತಗೊಳ್ತೀವಿ, ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದರೆ ತಗೊಳ್ತೀವಿ, ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ರು ಅಂತ ನಿನ್ಗೆ ಹೇಳ್ತೀನಿ. ನೋಟಿಸ್ ನಮ್ ಕಾಲದಲ್ಲೂ ಕೊಟ್ಟಿದ್ದಾರೆ. ಈ ವಿಚಾರಕ್ಕಷ್ಟೇ ನಾವು ಕೇಳ್ತಾ ಇರೋದು. ಈ 100 ಮನೆ ವಿಚಾರಕ್ಕೆ ಯಾರು ಕೊಟ್ಟರು ನೋಟಿಸ್ ದಯಮಾಡಿ ಹೇಳಿ. ಯಾರು ಕೊಟ್ಟಿದ್ದಾರೆ? ನೀವೇ ಕೊಟ್ಟರು. ಯಾರು ಕೊಟ್ಟರು? ಸುಪ್ರೀಂ ಕೋರ್ಟ್ ಕೇಸ್ ಇದೆ. ನಿಮ್ಮ ಕಾಲದಲ್ಲೇ ನಿಮ್ ಸರ್ಕಾರ ಇರುವಾಗ ನೋಟಿಸ್ ಕೊಟ್ಟಿರೋದು ಅದು. ಮತ್ತೆ ತೊಂದರೆ ಕೊಟ್ಟರು ನೀವು. ನಿಮ್ ಕಾಲದಲ್ಲೇ ಆಮೇಲೆ ಒಂದ್ ನಿಮಿಷ ಯಾರು ಕಾಯ್ದೆ ಮಾಡಿದಾರ ನೀವು? ಅವರು ನಾಳೆ ನೋಟಿಸ್ ಕೊಟ್ಟಿದ್ರು ವಿಡ್ರಾ ಮಾಡ್ತೀವಿ. ದೇವಸ್ಥಾನ ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ನೋಟಿಸ್ ವಾಪಸ್ ಹೇಳಿದ್ವಿ ನಾವು. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಮುಟ್ಟಕ್ ಹೋಗಲ್ಲ, ಹೋಗಲ್ಲ. ಬಿಜೆಪಿ ಅದ್ರ ಬಗ್ಗೆ ಡೀಟೇಲ್ ನೋಟಿಸ್ ಕೊಟ್ರಿ ನೀವು. ನೋಟಿಸ್ ಕೊಟ್ಟಿದ್ರು ವಿಡ್ರಾ ಕೊಟ್ಟಿದ್ವಿ ಮಾಡ್ತೀವಿ. ದೇವಸ್ಥಾನ ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ನೋಟಿಸ್ ವಾಪಸ್ ಹೇಳಿದ್ವಿ ನಾವು. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ